ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಆಲ್ರೆಡಿ 6:40 ಆಗೋಗಿದೆ. ತಿಂಡಿ ಮಾಡಬೇಕು. ಜಸ್ಟ್ ಇವಾಗ ಎದ್ದಿರೋದಲ್ವಾ. ಫಸ್ಟ್ ಖಾಲಿ ಹೊಟ್ಟೆಗೆ ನೀರನ್ನ ತಗೋತೀನಿ. ಆಮೇಲೆ ಇಬ್ರು ಸ್ವಲ್ಪ ರಾಗಿ ಗಂಜಿನ ಕುಡಿತೀವಿ. ಈ ವೆದರ್ಗೆ ರಾಗಿ ಗಂಜಿ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಇಲ್ಲಾಂದ್ರೆ ಮಜ್ಜಿಗೆನಾದ್ರೂ ತಗೊಳ್ಳಿ, ಯಾಕಂದ್ರೆ ಬಾಡಿ ಹೀಟಲ್ಲಿ ಇರುತ್ತೆ, ಹಾಗೆ ತಂಪು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ರಾಗಿ ಗಂಜಿಯಲ್ಲಿ ಎಲ್ಲಾ ರೀತಿ ಸರಿಧಾನ್ಯ, ಹಾಗೆ ಡ್ರೈ ಫ್ರೂಟ್ಸ್, ನಟ್ಸ್, ಮಖಾನ, ಹಾಗೆ ಸೀಡ್ಸ್ ಏನ್ ಬರುತ್ತೆ, ಪಂಪ್ಕಿನ್, ಸೂರ್ಯಕಾಂತಿ ಬೀಜ, ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕಿ ಪೌಡರ್ನ ಮಾಡಿರೋವಂಥದ್ದು. ಇದನ್ನ ತಗೊಳ್ಳೋದ್ರಿಂದ ನಿಮಗೂ ಕೂಡ ಉಪಯೋಗ ಇದೆ, ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ಬೇಕು ಅಂತ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಹೇಗೆಲ್ಲ ಮಾಡಿದ್ರು ಅಂತ. ಬೆಳಗ್ಗೆ ಎದ್ರೆ ತಿಂಡಿ ಏನ್ ಮಾಡೋದು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಫುಲ್ ನಾಟಿ ಸ್ಟೈಲ್ ಅಲ್ಲಿ ಗ್ರೀನ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ರೆಸಿಪಿನೂ ಕೂಡ ತೋರಿಸ್ತೀನಿ. ಹೋಟೆಲ್ ಅಲ್ಲಿ ಏನ್ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ, ಅದ್ರಲ್ಲಿ ಏನು ಕಾಂಪ್ರಮೈಸ್ ಇರೋದಿಲ್ಲ. ಅದು ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನಾನಿವಾಗ ಇಲ್ಲಿ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು ಒಂದು ಅರ್ಧ ತಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, ಮಶ್ರೂಮ್ನ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಪೀಸಸ್ ಮಾಡಿಕೊಂಡು. ಹಸಿ ಬಟಾಣಿ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಬಟಾಣಿ ಹಾಕಿರೋದಕ್ಕೋಸ್ಕರ. ಸೊ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದನ್ನ ನಾನು ಸಣ್ಣ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಮನೆಯಲ್ಲೇ ಮಾಡ್ಕೊಳ್ಳಿ, ಆಚೆಯಿಂದ ತಂದ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಖಾರಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಕೊತ್ತಂಬರಿ, ಪುದೀನೂ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೂ ಹೆಚ್ಚಿರೋ ಈರುಳ್ಳಿಯಲ್ಲಿ 3 ಪೀಸ್ ಈರುಳ್ಳಿ, 1 ಏಲಕ್ಕಿ, 1 ಪೀಸ್ ಚಕ್ಕೆ, ಹಾಗೆ 3 ಲವಂಗನ ಸೇರಿಸ್ಕೊಂಡು ಫೈನ್ ಆಗಿ ರುಬ್ಕೊಳ್ಳಿ. ತರಿ ಇದ್ರೂ ನಡೆಯುತ್ತೆ. ಕುಕ್ಕರ್ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಣ್ಣೆ ಬಳಸೋದು ಕಮ್ಮಿ, ತುಪ್ಪನ ಜಾಸ್ತಿ ಬಳಸ್ತೀನಿ. 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ಳಿ. ಜೊತೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್, ಅದು ಕೂಡ ಇರಬೇಕು. ತುಪ್ಪನೂ ಹಾಕೊಂಡಿದ್ದೀನಿ, ಆದರೆ ಸ್ವಲ್ಪ ಬಳಸ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ಸೋಂಪು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ 1 ಕಲ್ಲುವನ್ನ ಹಾಕೋತಾ ಇದ್ದೀನಿ. ಇಷ್ಟು ಏನು ಹೇಳ್ತಾರೆ ಇದಕ್ಕೆ, ಮೊಗ್ಗು, ಅದನ್ನ ಹಾಕೋತಾ ಇದ್ದೀನಿ. ಇಷ್ಟೇ ಹಾಕೊಳ್ಳೋದು ನಾನು ಒಗ್ಗರಣೆಗೆ. ಮನೆಯಲ್ಲಿ ಹೋಮ್ ಮೇಡ್ ಮಾಡಿರೋ ಗರಂ ಮಸಾಲಾನ ಹಾಕೋತಾ ಇದ್ದೀನಿ, ಅದಕ್ಕೋಸ್ಕರ ಜಾಸ್ತಿ ಸ್ಪೈಸಸ್ನ ಎಣ್ಣೆಗೆ ಆ್ಯಡ್ ಮಾಡೋದಿಲ್ಲ. ಈಗ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹಾಗೆ ಹಸಿ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ ಬಿರಿಯಾನಿಯಲ್ಲಿ. ನೆಕ್ಸ್ಟ್ ಟೊಮ್ಯಾಟೋನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋತೀನಿ ಅಷ್ಟೇ, ಜಾಸ್ತಿ ಬೇಡ. ಹಸಿ ಮಸಾಲೆನೂ ಹಾಕ್ಕೊಂಡು ನಾನು ಬಾಡಿಸ್ಕೋತೀನಿ, ಯಾಕಂದರೆ ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಅದು ಮಸಾಲೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಇವಾಗ ಇಲ್ಲಿ ನಾನು ಮಶ್ರೂಮ್ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಟಾಣಿನೂ ಸೇರಿಸ್ಕೋತೀನಿ. ಹಸಿ ಬಟಾಣಿನಾದರೂ ಆಗುತ್ತೆ, ಇಲ್ಲ ಒಣಗಿಸಿ ನೀವು ನೀರಲ್ಲಿ ನೆನೆಸಿಡೋ ಬಟಾಣಿನಾದರೂ ಆಗುತ್ತೆ. ಹಸಿ ಬಟಾಣಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಒಂದೇ ಸಲ ಉಪ್ಪನ್ನ ಹಾಕ್ತೀನಿ, ನನಗೆ ಕಣ್ಣಳತೆಯಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಗ್ರೇವಿ. ನೀವು ಬೇಕಾದರೆ ಉಪ್ಪನ್ನು ಲಾಸ್ಟಿಗೆ ಕೊನೆಯಲ್ಲಿ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ, ಅಕ್ಕಿ ಎಲ್ಲ ಹಾಕಾದ್ಮೇಲೆ. ಸೊ ಈ ರೀತಿ ಕಲರ್ ಬರಬೇಕು ಅಂತ ಅಂದರೆ ನೀವು ಒಂದು ಮೇಜರ್ ಮಿಸ್ಟೇಕ್ ಏನು ಮಾಡಬಾರ್ದು ಅಂದರೆ ಅರಿಶಿನ ಸೇರಿಸಬಾರ್ದು, ಇಲ್ಲಾಂದರೆ ಗ್ರೀನ್ ಕಲರ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇವಾಗ ನಾನು ಮೊದಲೇ ಅಕ್ಕಿನ ನೆನೆಸಿಟ್ಟಿದ್ದೆ, ಒಂದು 10 ನಿಮಿಷ ನೆನೆಸಿಟ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿಗೆ ಎಷ್ಟು ನೀರು ಬೇಕು ಅದನ್ನು ಹಾಕ್ಕೊಳ್ಳಿ. ಆಗಲೇ ಹೇಳ್ದಾಗೆ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ, ಆ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊನೆಯದಾಗಿ ನಿಂಬೆಹಣ್ಣು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಮನೇಲಿ ಮಾಡಿರೋವಂಥ ಗರಂ ಮಸಾಲ ನಮ್ಮ ಅತ್ತೆ ಮಾಡಿರೋವಂಥದ್ದು, ಅದರ ರೆಸಿಪಿ ಬೇಕು ಅಂತ ಅಂದರೆ ಹೇಳಿ ಅದನ್ನು ಕೂಡ ಹಾಕ್ತೀನಿ. ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು 2 ವಿಷಲ್ ಹಾಕಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರೋವಂಥ ಗ್ರೀನ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಫುಲ್ ನಾಟಿ ಸ್ಟೈಲಲ್ಲಿ ಇರುತ್ತೆ, ಯಾವುದೇ ಹೋಟ್ಲಿಗೆ ಏನು ಕಮ್ಮಿ ಇರೋದಿಲ್ಲ. ನೀವು ಮನೇಲೇ ಮಾಡಿಕೊಂಡು ಈಸಿ ಇಂಗ್ರೀಡಿಯೆಂಟ್ಸ್, ಅಷ್ಟು ಮಸಾಲೆ ಇಷ್ಟು ಮಸಾಲೆ ಏನು ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ಉದುದ್ರಾಗಿ ಬಂದಿದೆ ಅನ್ನ. ಆಗಲೇ ಹೇಳ್ದಾಗೆ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಅನ್ನ ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿನೂ ಕೂಡ ಇಷ್ಟ ಆಗಿದ್ರೆ ನೀವು ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.